ಕರಣಿಗಿಂತಲಿ ಪಾದರೆ ವರುಣ ನೀಚನು ಮಹಾಭಿಷಕ್ ದರದುರ ಸುಷೇಣನು ಶಂತನುವು ನಾಲ್ವರ ವರುಣ ರೂಪ. ಸುರಮುನಿ ನಾರದನು ಕಿಂಚಿತ್ ಕೊರತೆ ವರುಣಗೆ ಅಗ್ನಿ ಭೃಗು ಅಜ ಗೊರಳ ಪತ್ನಿ ಪ್ರಸೂತಿ ಮೂವರು ನಾರದ ನಿಗಧಮ. ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬೃಹತ್ ತಾರತಮ್ಯ ಸಂಧಿ ಪದ್ಯ 20. ತರಣಿಗಿಂತಲಿ ಪಾದರೆ ವರುಣ ನೀಚನು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ವರುಣ, ನಾರದ, ಅಗ್ನಿ ಮೊದಲಾದವರ ವಿಚಾರ ತಿಳಿಸುತ್ತಾರೆ. ವರುಣದೇವರು ವರುಣನು ಸೂರ್ಯನಿಗಿಂತ ಅಂದರೆ ತರಣಿಗಿಂತಲಿ ಪಾದರೆ ಭಾಗ ಅಧಮನು. ಅಂದರೆ ಪಾದವೆಂದರೆ ಕಾಲು ಭಾಗ, ಪಾದರೆ ಅಂದರೆ ಕಾಲಿನಲ್ಲಿ ಅರ್ಧ ಭಾಗ ಅಂದರೆ 8ನೇ 1 ಭಾಗ. ಅಲ್ಲಿಗೆ ಪಾದ ಕೂಡಿಸು ಪಾದ ಅರೆ, ಕಾಲು ಭಾಗ ಕಾಲಿನಲ್ಲಿ ಅರ್ಧ ಭಾಗ ಸೇರಿಸಿ 4ನೇ 1 ಭಾಗ ಕೂಡಿಸು 8ನೇ 1 ಭಾಗ ಸೇರಿದರೆ 8ನೇ 3 ಭಾಗ ಆಯಿತು. ಹಿಂದಿನ ರೂಪಾಯಿ 6 ಆಣೆ ಭಾಗದಷ್ಟು. ರೂಪಾಯಿ ಎಂದರೆ 16 ಆಣೆಗಳು. ಅಲ್ಲಿಗೆ 4 ಕೂಡಿಸು 2 6 ಆಣೆ ಭಾಗವಾಯಿತು. ವರುಣದೇವರಿಗೆ 4 ಅವತಾರಗಳು. ಮಹಾಭಿಷಕ್ 1 ವರ್ಷ ಕಾಲದ ಸಮಯ. ಆಗ ಬ್ರಹ್ಮದೇವರು ಪೂರ್ವ ಸಮುದ್ರ ತೀರಕ್ಕೆ ಸ್ನಾನಾರ್ಥವಾಗಿ ಬಂದರು. ಸಮುದ್ರ ರಾಜ ವರುಣನು ಬಲವಾದ ಅಲೆಗಳಿಂದ ಕೂಡಿ ಬ್ರಹ್ಮದೇವರ ತಲೆಯ ಮೇಲೆ ಸಮುದ್ರೋದಕವನ್ನು ಎರಚಿದನು. ಕೋಪಗೊಂಡ ಬ್ರಹ್ಮದೇವರು ವರುಣನಿಗೆ ಭೂಮಿಯಲ್ಲಿ ಜನಿಸೆಂದು ಶಾಪ ಕೊಟ್ಟರು. ಅದರಂತೆ ವರುಣನು ಮಹಾಭಿಷಕ್ ಎಂಬ ರಾಜನಾಗಿ ಭೂಮಿಯಲ್ಲಿ ಜನಿಸಿ ಕೆಲವು ಕಾಲವಿದ್ದು ನಂತರ ದೇಹತ್ಯಾಗ ಮಾಡಿದನು. ಮಹಾಭಿಷಕ್ ಎಂಬ ರಾಜನೇ ವರುಣನ ಪ್ರಥಮಾವತಾರವು. ದರದುರ ಅಥವಾ ದುರದುರ ಎಂದರೆ ಕಪ್ಪೆ ಅಥವಾ ಮಂಡೂಕ. ವರುಣನು ಕಪ್ಪೆಯ ರೂಪದಿಂದ ಶ್ರೀಹರಿಯನ್ನು ಸ್ತುತಿಸಿದನು. ವಿಷಯವು ಮಾಂಡಕ್ಯೋಪನಿಷತ್ತಿನಲ್ಲಿ ಉಕ್ತವಾಗಿದೆ. ಮಂಡೂಕ ರೂಪಿ ವರುಣ ಸುಷ್ಟಾವ ಹರಿಮವ್ಯಯಮಿತಿ. ಇದರಿಂದ ವರುಣನಿಗೆ ದುರ್ಧರ ಎಂದು ಹೆಸರು. ವರುಣನ ಮಂಡೂಕ ರೂಪವು ದ್ವಿತೀಯಾವತಾರವು. ಧರ್ಮ ಸಂಸ್ಥಾಪನೆಗಾಗಿ ಶ್ರೀಹರಿಯು ದೇವತೆಗಳಿಂದ ಪ್ರಾರ್ಥಮಾನನಾಗಿ ಶ್ರೀರಾಮನಾಗಿ ಅವತರಿಸಿದನು. ಆಗ ಸಕಲ ದೇವತೆಗಳು ಶ್ರೀಹರಿಯ ಆದೇಶದಂತೆ ವಾನರ ಭಲ್ಲೂಕಗಳಾಗಿ ಅವತರಿಸಿದರು. ಆ ಸಮಯದಲ್ಲಿ ವರುಣನು ಸುಷೇಣನೆಂಬ ಹೆಸರಿನಿಂದ ವಾನರನಾಗಿ ಅವತರಿಸಿದನು. ಸುಷೇಣನು ಕಪಿವೈದ್ಯನು. ಇಂದ್ರಜಿತುವಿನಿಂದ ಬಾಣ ಪ್ರಯೋಗದಿಂದ ಲಕ್ಷ್ಮಣನು ಮೂರ್ಛಿತನಾಗಿರಲು ಆಂಜನೇಯನಿಂದ ಗಂಧಮಾಧನ ಪರ್ವತವನ್ನು ತರಿಸಿ ಸಂಜೀವಿನಿ ಮೂಲಿಕೆಯನ್ನು ಪ್ರಯೋಗಿಸಿದ ಪ್ರಸಂಗ ರಾಮಾಯಣದಲ್ಲಿದೆ. ಷಡ್ಗುಣೈಶ್ವರ್ಯ ಸಂಪನ್ನನಾದ ಶ್ರೀ ವಿಷ್ಣುವಿನಲ್ಲಿ ನಿರಂತರ ಭಕ್ತಿಯುಳ್ಳವನಾದ್ದರಿಂದ ಸುಷೇಣ ಎಂಬ ನಾಮ. ಸುಷೇಣನು ವಾಲಿಯ ಮಾವ, ತಾರೆಯ ತಂದೆ. ಶಂತನು ಬ್ರಹ್ಮದೇವರ ಶಾಪದಿಂದ ವರುಣನು ಮಹಾಭಿಷಕ್ ಎಂಬ ನಾಮದಿಂದ ಭೂಮಿಯಲ್ಲಿ ಅವತರಿಸಿ ದೇಹತ್ಯಾಗ ನಂತರ ಮತ್ತೆ ಶಂತನು ಚಕ್ರವರ್ತಿಯಾಗಿ ಅವತರಿಸಿದನು. ವರುಣನು ಬ್ರಹ್ಮಲೋಕವನ್ನು ಸೇರಿದ ನಂತರ ಒಂದು ದಿನ ಸಭೆಯಲ್ಲಿ ಕುಳಿತಿರುವಾಗ ಗಂಗೆಯು ಹುಟ್ಟಿದ್ದ ವಸ್ತ್ರವು ಸಡಿಲವಾಗಿ ಬಿಚ್ಚಿ ಹೋಗಲು ಅಲ್ಲಿ ಕೂತಿದ್ದ ದೇವತೆಗಳೆಲ್ಲರೂ ನಗ್ನ ಸ್ತ್ರೀಯನ್ನು ನೋಡಬಾರದೆಂದು ತಲೆ ತಗ್ಗಿಸಿದರು. ಆದರೆ ಮಹಾಭಿಷಕ್ ರಾಜನು ಮಾತ್ರ ಗಂಗೆಯನ್ನು ನೋಡುತ್ತಿದ್ದನು. ಆಗ ಬ್ರಹ್ಮದೇವರು ಕುಪಿತರಾಗಿ ಮಹಾಭಿಷಕ್ ಅವನಿಗೆ ಪುನಃ ಭೂಮಿಯಲ್ಲಿ ಜನಿಸುವಂತೆ ಶಾಪವಿತ್ತರು. ಅದರಿಂದ ವರುಣನು ಪ್ರತೀಪರಾಜನ ಮಗನಾಗಿ ಶಂತನು ಎಂಬ ಹೆಸರಿನಿಂದ ಜನಿಸಿದನು. ಗಂಗಾದೇವಿಯನ್ನೇ ಲಗ್ನವಾಗಿ ಬಹುಕಾಲ ವಾಸವಾಗಿದ್ದನು. ಬ್ರಹ್ಮದೇವರು ಶಾಂತೋಭವ ಅಂದರೆ ಶಾಂತನಾಮ ಎಂದು ಹೇಳಿದ್ದರಿಂದ ಶಂತನು ಎಂಬ ಹೆಸರಾಯಿತು. ವರುಣನು ಚಂದ್ರವಂಶದ ಪ್ರತೀಪರಾಜನಲ್ಲಿ ಪುತ್ರತ್ವೇನ ಅವತರಿಸಿದನು. ಸುನಂದೆ ಶಂತನುವಿನ ತಾಯಿ. ದೇವಾಪಿ ಬಾಹ್ಲೀಕರೆಂಬುವರು ಶಂತನುವಿನ ಸಹೋದರರು.
ಇದಕ್ಕೆ ಪ್ರಮಾಣವೆಂದರೆ ಮಹಾಭಿಷಕ್ ಸುಷೇಣಶ್ಚ ಮಂಡೂಕ ಶಂತನಸ್ತತಃ ಏತೆ ಪ್ರಾಗ್ವರುಣ ಸೂರ್ಯೋಪಾದ ಪಾದಾರ್ಥತೋ ಧರ್ಮ. ತಾರತಮ್ಯ ವರುಣನಿಗೆ ಮಹಾಭಿಷಕ್, ದುರಧುರ ಎಂಬ ಮಂಡೂಕ, ಸುಷೇಣ ಮತ್ತು ಶಂತನು ಎಂಬ 4 ಅವತಾರಗಳು. ನಾರದರು ಬ್ರಹ್ಮದೇವರ ತೊಡೆಯಿಂದ ಜನಿಸಿದರು. ಬ್ರಹ್ಮನ ಅಂಕೋದ್ಭವರು. ನಾರಂ ಎಂದರೆ ದೋಷರಹಿತವಾದ ಜ್ಞಾನ, ಎಂದರೆ ಕೊಡುವವರು. ಇದರಿಂದ ನಾರದರೆಂಬ ನಾಮಾಂಕಿತ. ತ್ರಿಲೋಕ ಸಂಚಾರಿಗಳು, ಶ್ರೀಹರಿಯ ಕಾರ್ಯಸಾಧಕರು, ಸಕಲ ದೇವ ಮಾನವ ದಾನವರಿಗೆ ಮಾನ್ಯರು. ಮಹತಿ ಎಂಬುದು ಇವರ ಕರವೀಣೆ. ದೇವರ್ಷಿಗಳಾದ್ದರಿಂದ ಸುರಮುನಿ ಎಂದಿದ್ದಾರೆ. ನಾರದರು ಆ ಜನ್ಮ ಬ್ರಹ್ಮಚಾರಿ. ಸ್ವಯಂಭುವ ಮನ್ವಂತರದಲ್ಲಿ ಬ್ರಹ್ಮನ 10 ಮಂದಿ ಪುತ್ರರಲ್ಲಿ ಕಡೆಯವರು. ಮರೀಚಿರತ್ರಂಗೀರಸೌ ಪುಲಸ್ತ್ಯಃ ಪುಲಃ ಕ್ರುತುಃ ಭಗ ವಿಷ್ಣು ದಕ್ಷಶ್ಚ ದಶಮಸ್ತರ್. ನಾರದ ಭಾಗವತ ಮತ್ತು ಮತ್ಸ್ಯ ಪುರಾಣದಲ್ಲಿ 2ನೆಯ ಅಧ್ಯಾಯದಲ್ಲಿ ಈ ಪ್ರಮಾಣವಿದೆ. ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕೃತ್, ಭೃಗು, ದಕ್ಷ, ವಸಿಷ್ಠ ಮತ್ತು ನಾರದ ಇವರು ಬ್ರಹ್ಮನ ದಶಪುತ್ರರು. ವರುಣನಿಗಿಂತ ನಾರದ ಮುನಿಯರು ಕಿಂಚಿತ್ ಅಧಮರು, ಭಾಗ ಎಂದಿದ್ದಾರೆ. ಅಗ್ನಿಯು ಆಗ್ನೇಯ ದಿಕ್ಕಿಗೆ ಅಧಿದೇವತೆ. ಇದರಿಂದ ಆ ದಿಕ್ಕಿಗೆ ಆಗ್ನೇಯ ದಿಕ್ಪಾಲಕ ಎಂದು ಹೆಸರು. ತತ್ವಾಭಿಮಾನಿ ದೇವತೆ, ವಾಗೀಂದ್ರಾಭಿಮಾನಿ ಮತ್ತು ತೇಜೋ ತತ್ವಕ್ಕೆ ಅಭಿಮಾನಿ. ಋಗ್ವೇದದಲ್ಲಿ ಪ್ರಥಮ ದೇವತೆ, ವಿರಾಟ್ ಪುರುಷನ ಮುಖದಿಂದ ಜನಿಸಿದವ. ದಕ್ಷ ಬ್ರಹ್ಮನ ಪುತ್ರಿ ಸ್ವಾಹಾದೇವಿ, ಈತನ ಪತ್ನಿ ಸ್ವಾಹ ಮತ್ತು ಸ್ವಧಾ ಎಂಬ ಇಬ್ಬರು ಅಗ್ನಿಯ ಮಡದಿಯರು. ಯಾಗಗಳಲ್ಲಿ ದೇವತೆಗಳಿಗೆ ಹವಿಸ್ಸನ್ನು ಒಯ್ಯುವವನು. ಇದರಿಂದ ಅಗ್ನಿಗೆ ಅಮರಾಸ್ಯ ಹುತವಹ ಎಂದು ಹೆಸರು. ಟಗರು ಈತನ ವಾಹನ. ಭೃಗು ಸರಸ್ವತಿ ತೀರದಲ್ಲಿ ನಡೆಯುತ್ತಿದ್ದ ಸತ್ರಯಾಗದಲ್ಲಿ ನಾರದರಿಂದ ಆದೇಶಿತರಾಗಿ ತ್ರಿಮೂರ್ತಿಗಳ ಸ್ಥಾನಗಳಿಗೆ ಯೋಗ್ಯ ಶಕ್ತಿಯಿಂದ ಧಾವಿಸಿ ಶ್ರೀಹರಿಯೇ ಸರ್ವೋತ್ತಮನೆಂದು ಲೋಕಕ್ಕೆ ಸಾರಿದ ಮಹರ್ಷಿ. ಬ್ರಹ್ಮನ ಪುತ್ರನು, ಸ್ವಯಂಭುವ ಮನ್ವಂತರದವನು. ಕವಿ ಮತ್ತು ಚ್ಯವನ ಇಬ್ಬರು ಪುತ್ರರು. ಖ್ಯಾತಿ ಎಂಬಾಕೆ ಭೃಗುವಿನ ಪತ್ನಿ. ಖ್ಯಾತಿಯಲ್ಲಿ ಲಕ್ಷ್ಮಿ ಅವತರಿಸಿದಳು. ಇದರಿಂದ ಲಕ್ಷ್ಮಿಗೆ ಭಾರ್ಗವಿ ಎಂಬ ಹೆಸರು. ಪರಶುರಾಮನು ಭೃಗು ಕುಲೋತ್ಪನ್ನ, ಆದ್ದರಿಂದ ಅವನಿಗೆ ಭಾರ್ಗವನೆಂಬ ಅಭಿಧಾನ. ಅಜಗೊರಳ ಪತ್ನಿ ಪ್ರಸೂತಿ. ದಕ್ಷ ಪ್ರಜೇಶ್ವರನು ತನ್ನ ಅಳಿಯನಾದ ಮಹರುದ್ರದೇವರನ್ನು ಅವಮಾನಪಡಿಸಿದನು. ಇದರಿಂದ ಕುಪಿತರಾದ ರುದ್ರದೇವರಿಗೆ ದಕ್ಷಯಜ್ಞ ಧ್ವಂಸ. ಆ ಅವಾಂತರದಲ್ಲಿ ದಕ್ಷನ ತಲೆ ಕತ್ತರಿಸಲ್ಪಟ್ಟಿತು. ಯಜ್ಞ ದೀಕ್ಷಿತನಾದ ದಕ್ಷನಿಗೆ ಋಷಿಗಳು ಹೋತನ ತಲೆಯನ್ನು ಇಟ್ಟು ಬದುಕಿಸಿದರು. ಇದರಿಂದ ಮೇಕೆಯ ಕತ್ತುಳ್ಳ ದಕ್ಷನಿಗೆ ಅಜಗೊರಳನೆಂದು ಹೆಸರು. ಅಂದರೆ ಅಜ ಎಂದರೆ ಮೇಕೆ, ಕೊರಳ ಎಂದರೆ ಕತ್ತು. ದಕ್ಷ ಪ್ರಜಾಪತಿಯ ಪತ್ನಿಯೇ ಪ್ರಸೂತಿ ದೇವಿಯು. ಅಗ್ನಿ, ಭೃಗು, ಪ್ರಸೂತಿ ಈ ಮೂವರು ಸಮಾನ ಕಕ್ಷಾಪನ್ನರು. ಇವರು ನಾರದ ಮುನಿಗಿಂತ ಅಧಮರು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.